ರಾಜ್ಯಸಭೆಗೆ ಸದಸ್ಯನಾಗಿ ಕರ್ನಾಟಕದಿಂದ ನಾನು ಇವತ್ತು ಪ್ರಥಮ ಬಾರಿಗೆ ರಾಜ್ಯಸಭೆಯನ್ನ ಪ್ರವೇಶ ಮಾಡಿದೆ. ಮಕರ ದ್ವಾರದಿಂದ ಪ್ರವೇಶ ಮಾಡಿದ್ವಿ. ನನ್ನ ಬದುಕಿನಲ್ಲಿ ಇದು ಒಂದು ದೊಡ್ಡ ರೋಮಾಂಚನ ಕೊಡುವಂತ ಅನುಭವ. ಯಾಕೆಂದ್ರೆ ಇವತ್ತು ರಾಜ್ಯಸಭೆ ಅಂತ ಅನ್ನೋದು ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಹಿರಿಯರ ಮನೆ. ಅಲ್ಲಿ ದೊಡ್ಡ ದೊಡ್ಡ ನಾಯಕರು, ವಿಶೇಷವಾಗಿ ಸುಧಾಮೂರ್ತಿ ಅಂತ ಒಬ್ಬ ನಾಯಕರು, ಸುಧಾಮೂರ್ತಿ ಅಂತ ಒಳ್ಳೆ ಫೇಮಸ್ ನಮ್ಮ ಸಾಫ್ಟ್ವೇರ್ ಇಂಡಸ್ಟ್ರಿ ಅವರು, ವೀರೇಂದ್ರ ಹೆಗಡೆ ಅವರು ಕೂತ್ಕೊಳ್ಳುವಂತ ಒಂದು ಹೌಸ್ ಅದು, ನಮ್ಮ JP ನಡ್ಡಾಜಿ ಅವರು, ಈಗಿನ ಅಧ್ಯಕ್ಷರಾದಂತ ಶ್ರೀ ನಿತಿನ್ ನಬೀನ್ ಜಿ ಅವರು ಅಂತವ್ರು, ಈ ರೀತಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅಂತವ್ರು, ಅರ್ಜುನ್ ಸಿಂಗ್ ಅಂತವ್ರು, ಈ ರೀತಿ ದೊಡ್ಡ ದೊಡ್ಡ ನಾಯಕರು ಕೂತ್ಕೊಳ್ಳುವಂತ ಅದು ಹಿರಿಯರ ಮನೆ. ಅಲ್ಲಿ ನಾನಿವತ್ತು ಒಂದು ದೊಡ್ಡ ಅನುಭವ, ಅಂದ್ರೆ ಒಂದು ರೋಮಾಂಚನ ಆಗುವಂತ ಅನುಭವ. ಬಹಳ ಸಂತೋಷ ಆಯ್ತು. ನನ್ನ ಜೀವಮಾನದ ಅವಿಸ್ಮರಣೀಯ ಘಟನೆ ಅಂತ ನಾನು ಇದನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಜೊತೆಗೆ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಏನು ಅಲ್ಲಿ ಪ್ರತಿಭಟನೆ ಆಗುವಂಥದ್ದು ಮತ್ತು ಸಾಕಷ್ಟು ಬಾರಿ ಮುಂದುವಗುವಂಥದ್ದು, ಹೀಗೆ ಒಂದೇ ದಿನ ನನಗೆ ಎರಡು ರೀತಿಯ ಅನುಭವ ಆಗಿದೆ ಇವತ್ತು. ಒಂದು, ಅಲ್ಲಿ ಕೂತ್ಕೊಳ್ಳುವಂತ ಒಂದು ಅವಕಾಶ ಮತ್ತು ಅದೊಂದು ದೊಡ್ಡ ಒಳ್ಳೆಯ ಘಟನೆ. ಎರಡನೇದು, ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಹೇಗೆ ಪ್ರತಿಭಟನೆ ದಾಖಲಾಗತ್ತೆ, ಹೇಗೆ ಅಲ್ಲಿ ಒಂದು ರೀತಿಯ ಪ್ರತಿಭಟನೆಗಳು ಇದು ನಡೆಯುತ್ತೆ ಅನ್ನುವಂಥದ್ದು ಒಂದು ಅನುಭವ. ಫಸ್ಟ್ ಟೈಮೇ, ಮೊದಲನೇ ದಿನನೇ ಆಗಿರುವಂಥದ್ದು. ಬಹುಶಃ ಮುಂದಿನ ದಿನಗಳಲ್ಲಿ ಒಳ್ಳೆಯ ಡೆಲಿಬ್ರೇಷನ್ಸ್ ನಡೆಯುತ್ತೆ. ಅದರಲ್ಲಿ ನಾನು ಕೂಡ ಪಾರ್ಟಿಸಿಪೇಟ್ ಮಾಡುವಂತ ಅವಕಾಶ ಸಿಗತ್ತೆ ಅಂತ ನನಗನ್ಸುತ್ತೆ. ಆ ರೀತಿಯ ಒಂದು ಕ್ಷಣಗಳಿಗೆ ನಾನು ಎದುರು ನೋಡ್ತಾ ಇದ್ದೀನಿ. ಒಂದು ಅಲ್ಟಿಮೇಟ್ಲಿ ಏನು ಅಂತಂದ್ರೆ, ಒಬ್ಬ ರಾಜ್ಯಸಭಾ ಸದಸ್ಯನಾಗಿ ಹೊಸದಾಗಿ ನಾನು ಪ್ರವೇಶ ಮಾಡಿದ್ದೀನಿ. ಒಂದು ದೊಡ್ಡ ಅವಿಸ್ಮರಣೀಯ ಅನುಭವ ನನ್ನ ಪಾಲಿಗೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ.